ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನನ್ನ ವ್ಲಾಗ್ನ ಮಿಸ್ ಮಾಡ್ಕೊಂಡ್ರೆ ಐ ಆಮ್ ರಿಯಲಿ ಸಾರಿ. ಸೊ ನನ್ನ ತಂಗಿ ಜೊತೆ ವ್ಲಾಗ್ ಮಾಡಿ ಅಂತ ಒಬ್ರು ರಿಕ್ವೆಸ್ಟ್ ಕೇಳಿದ್ರು. ತುಂಬಾ ದಿನ ಆಯ್ತು ನಾನು ಮಾಡೇ ಇಲ್ಲ. ಸೊ ಮತ್ತೆ ಏನಂದ್ರೆ ಯಾಕೆ ಮಾಡಿಲ್ಲ ಅಂತ ಅಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಪಿಂಪಲ್ ಇಶ್ಯೂಸ್ ಇತ್ತು, ಮತ್ತೆ ವರ್ಕ್ ಜಾಸ್ತಿ ಆಗಿತ್ತು. ಸಾಫ್ಟ್ವೇರ್ ಅಲ್ಲಿ ಇಯರ್ ಎಂಡ್ ಬಂದ್ರೆ ಅಲ್ಲ ಜಾಸ್ತಿ ವರ್ಕ್ಸ್ ಇರುತ್ತೆ. ಸೊ ಅದು ವರ್ಕ್ ಜಾಸ್ತಿ ಆಗಿರೋದ್ರಿಂದ ವ್ಲಾಗ್ ಮಾಡಕ್ ಆಗ್ತಿರ್ಲಿಲ್ಲ. ವಿಡಿಯೋಸ್ ಎಲ್ಲ ಮಾಡಿದೀನಿ. ಸೊ ಇವತ್ತು ಡಿಸೆಂಬರ್ 31st ಆಗಿರೋದ್ರಿಂದ ಸೊ ನನ್ ತಂಗಿ ಜೊತೆ ಒಂದ್ ವ್ಲಾಗ್ ಮಾಡೋಣ ಅಂತ. ಆಲ್ರೆಡಿ ಅವ್ರು ಕೇಳಿದ್ರು ಒಂದ್ ವ್ಲಾಗ್ ಮಾಡಿ ನನ್ ತಂಗಿ ಜೊತೆ ಅಂತ. ಆಲ್ರೆಡಿ 1 month ಆಗೋಯ್ತು ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಅವಳ ಜೊತೆ ವ್ಲಾಗ್ ಮಾಡ್ತೀನಿ. ಇದ್ರಲ್ಲಿ ನಾನು ಆಲ್ಮೋಸ್ಟ್ ಜಾಸ್ತಿ ಕಾಣಿಸ್ಕೊಳಲ್ಲ, ಅವಳೇ ಜಾಸ್ತಿ ಕಾಣಿಸ್ಕೊಂತಾಳೆ. ಯಾಕಂದ್ರೆ ಈ ವ್ಲಾಗ್ ಬಂದ್ಬಿಟ್ಟು ಸೇಯಿಂಗ್ ಎಸ್ ಟು ಮೀ. ನನ್ಗೆ ಅವಳು ಎಸ್ ಅಂತ ಹೇಳ್ಬೇಕು. ನಾನು ಏನೇ ಹೇಳಿದ್ರು ಅದಕ್ಕೆ ಅವಳು ಎಸ್ ಅಂತ ಹೇಳ್ಬೇಕು. ಸೊ ಆ ಟಾಸ್ಕ್ ನ ಅವಳು ಕೊಡ್ತಿದ್ದೀನಿ. ಅದನ್ನ ಒಪ್ಸಕ್ಕೆ ಆಲ್ಮೋಸ್ಟ್ ಇಷ್ಟು ದುಡ್ಡು ಕೊಡ್ತೀನಿ ಒಪ್ಕೋ ಅಂತೆಲ್ಲ ಮಾಡಿದಾಯ್ತು. ಬಿಕಾಸ್ ಅವಳು ಎಕ್ಸಾಮ್ಸ್ ಅದು ಅಂತ ಬಿಸಿ ಇದ್ಲು. ಸೊ ಅದಕ್ಕೋಸ್ಕರ ಎಲ್ಲದನ್ನು ಡಿಲೇ ಆಗಿ ಇವಾಗ ಮಾಡ್ತಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಸೇ ಟ್ಯೂನ್ಡ್. ಕಾಯ್ತಾ ಇರಿ, ಏನೇನ್ ಟಾಸ್ಕ್ ಕೊಡ್ತೀನಿ ಅಂತ ನೋಡ್ತೀರಿ. ಲಾಸ್ಟ್ ವರ್ಗು ವಿಡಿಯೋ ನೋಡಿ. ಹಾಯ್, ಇವಳೇ ನನ್ ತಂಗಿ. ಸೊ ಇವಳನ್ನೇ ಕರ್ಕೊಂಡು ಹೋಗ್ತಿದ್ದೀನಿ ಇವಾಗ ಟಾಸ್ಕ್ ಮಾಡೋದಕ್ಕೆ. ಇದಕ್ಕೆ ಎಷ್ಟು ಬೇಡಿಕೆ ಇಟ್ಟಿದ್ದಾಳೆ ಕೇಳಿ. ಎಷ್ಟೇ 2 lakh. ಅಷ್ಟೆಲ್ಲ ಕೊಡೋ ಅಷ್ಟು ಶ್ರೀಮಂತ ನಾನಲ್ಲ. ಸೊ 1000 rupees ಇಟ್ಟಿದ್ದೀನಿ ಬೇಡಿಕೆ, ಆಯ್ತಾ. ಏನಾದ್ರೂ ಒಂದ್ ಟಾಸ್ಕ್ ಮಿಸ್ ಮಾಡಿದ್ರು ಗೆಲ್ಲೋದ್ ನಾನೇನೆ. ನೋಡಿ, ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳೋದು ಗೆಲ್ಲೋದ್ ನಾನೇ ಅಂತ. ಸೊ ನಾನು ಇದಕ್ಕಾದ್ರೂ ಒಂದ್ ಟಾಸ್ಕ್ ಕೊಡ್ಲೇಬೇಕು. ಇನ್ನು ಮೆಟ್ರೋ ಸ್ಟೇಷನ್ಗೆ ಹೋಗ್ತಿದೀವಿ. ಸೊ ಎಲ್ಲೆಲ್ಗೋ ಬೇರೆ ಕಡೆ ಹೋಗ್ತಿವಿ. ನೋಡೋಣ ಎಲ್ಲಿ ಹೋಗೋದಂತ. ಫಸ್ಟ್ ಟಾಸ್ಕ್ ಬಂದ್ ಏನಂತ ಅಂದ್ರೆ, ಫಸ್ಟ್ ಟಾಸ್ಕ್ ಏನ್ ಗೊತ್ತಾ, ಇಲ್ಲಿದೆಯಲ್ಲ ಕಲ್ಲು, ಅದನ್ನ ಎತ್ಬೇಕು. ಎತ್ಬಿಟ್ಟು 2 ನಿಮಿಷ ಕೈಲಿ ಹಿಡ್ಕೋಬೇಕು, ಆಯ್ತಾ. ನಿನ್ ಪರ್ಸನಾಲಿಟಿಗೆ ಅದ್ ಎತ್ತಕ್ ಆಗುತ್ತ ಅಂತ ಚೆಕ್ ಮಾಡುವ. ಆಯ್ತು, ಕೊಡಿ, ಇಲ್ಲಿ ಇಟ್ಕೊಂತೀನಿ ನಾನು. ನೋಡೋಣ ಫ್ರೆಂಡ್ಸ್ ಹೆಂಗ್ ಎತ್ತಾಳಂತ. ಎಸ್, ಕಮಾನ್, ಎತ್ತಿಡ್ಕೋಬೇಕು. ಅಯ್ಯೋ, ನಂಗೆ ಗೊತ್ತಿತ್ತು ಆಗಲ್ಲ. ಎಸ್ ಆರ್ ನೋ ಹೇಳು ಕರೆಕ್ಟ್ ಆಗಿ. ಆಗುತ್ತಾ ಆಗಲ್ವಾ? ಟ್ರೈಯಾ? ಎಸ್ ಆರ್ ನೋ ಅಷ್ಟೇ. ನೋನಾ ಫಸ್ಟ್ ಅಲ್ಲೇ ಸೋಲಪ್ಕೊಂತ ಇದ್ಯಾ? ಎತ್ತು, ಫಸ್ಟ್ ಅಲ್ಲೇ ಸೋಲಪ್ಕೊಂತೊಳೋಗ್ಲಿ. ಎತ್ತು ಸಾಕು, ಸ್ವಲ್ಪ ಮೇಲೆ ಎತ್ತು. ಇವಳಿಗೆ ಒಂದ್ ಟಾಸ್ಕ್ ಕೊಡ್ತೀನಿ ಇವಾಗ. ರೋಡಲ್ಲೇನೆ, ಮೆಟ್ರೋ ಸ್ಟೇಷನ್ ಇನ್ನೂ ಸ್ವಲ್ಪ ದೂರ ಇದೆ. ಸೊ ಅದಕ್ಕೇನೆ ರೋಡಲ್ಲೇ ಒಂದ್ ಟಾಸ್ಕ್ ಕೊಡುವ ಅಂತ. ಏನಂತ ಅಂದ್ರೆ, ಇವಾಗ ಅವಳು ನಡ್ಕೊಂಡ್ ಹೋಗ್ತಿದ್ದಾಳೆ, ಆಯ್ತಾ. ಈ ಬ್ಯಾಕ್ ಅಲ್ಲಿ ಅಂದ್ರೆ ನನ್ಗೆ ಮುಖ ತೋರ್ಸ್ಕೊಂಡ್ ಹಿಂಗ್ ಹೋಗ್ಬೇಕು, ಉಲ್ಟಾ ಹೋಗ್ಬೇಕು ಅಂತ. ಹೋಗ್ತೀಯಾ? ಎಸ್ ಆರ್ ನೋ? ಹಂಗೆ ನಡ್ಕೊಂಡ್ ಹೋಗ್ಬೇಕು ಲಾಸ್ಟ್ ವರ್ಗು. ನಾನೇನು ಸಜೆಷನ್, ನಾನೀಗ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀನಿ. ಇವಳಿಗೆ ಒಂದ್ ಟಾಸ್ಕ್ ಏನಂತ ಅಂದ್ರೆ, ಇಲ್ಲಿ ಎವ್ಯಾಲ್ಯೂಯೇಟರ್ ಇದೆ, ಇದ್ರೊಳಗಡೆ ಹೋಗಿ ತಿರ್ಗಾ ವಾಪಸ್ ಬರ್ಬೇಕು. ಅರ್ಥ ಆಯ್ತಾ? ಸೊ ಇದನ್ನ ಅವಳು ಸಿಂಪಲ್ ಆಗಿ ತಗೊಂತಾಳೆ. ಏನಂತ ಅಂದ್ರೆ, ಎವ್ಯಾಲ್ಯೂಯೇಟರ್ ಅಲ್ಲಿ ಒಂದೇ ಕಾಲಲ್ಲಿ ಹೋಗ್ಬೇಕು, ಇಳಿತಾನು ಒಂದೇ ಕಾಲಲ್ಲೇ ಇಳ್ಕೊಂಡ್ ಬರ್ಬೇಕು. ಗೊತ್ತಾಯ್ತಾ? ಸರಿ, ಆಯ್ತು. ಒಂದೇ ಕಾಲಲ್ಲಿ ಹಿಂಗ್ ಕುಂಟ್ಕೊಂಡ್ ಇಳ್ಕೊಂಡ್ ಬರ್ಬೇಕು. ಶೋರ್? ಶೋರ್. ಓಕೆ, ಫೈನ್. ಆತರ ಇಳ್ಕೊಂಡ್ ಬರ್ತಾಳಂತೆ, ನೋಡುವ. ಸ್ಟಾರ್ಟ್. ನಾನು ಬರ್ತೀನಿ. ಹಿಂಗೆ ಒಂದ್ ಕಾಲ್ ಮೇಲೆ. ಎಸ್, ಒಂದ್ ಕಾಲ್ ಮೇಲೆ ಇರ್ಲೇಬೇಕು. ಅಪ್ಪ, ಸೂರ್ಯನ ಬೆಳಕು. ಎತ್ತು, ಇನ್ನು ಮೇಲೆ ಎತ್ತಬೇಕು. ಹಂಗೆ. ಕಾಮಿಡಿ. ಇಳ್ಕೊಂಡ್ ಬರ್ಬೇಕಾದಾಗಿರೋದ್ ಮಜಾ. ನಡೀದೆ ಹತ್ತದಲ್ವಾ, ಇದು ಮಜಾ ಇರೋದು. ಒಂದೇ ಕಾಲ ಹಂಗೆ ಎತ್ತು ಮೇಲೆ. ಎತ್ತು, ನಡಿ ಬೇಗ. ಬೇಗ. ಹಂಗಲ್ಲ, ಒಂದ್ ಕಾಲ್ ಮೇಲೆ ಇಟ್ಕೊಂಡು ಹೋಗು. ಒಳ್ಳೆ ಮಜಾ. ಹಂಗೆ ಹೋಗ್, ಫುಲ್ ಆಗು. ನೋಡ್ರೆ ಆಗುತ್ತೆ ಅಂತಾಳೆ. ಆಮೇಲೆ ಅಜೀಬ್ ಬರ್ತಾಳೆ. ಏನ್ ಮಾಡೋಣ ಫ್ರೆಂಡ್ಸ್ ಇಟ್ಕೊಂಡು ನಾವು. ಸೊ ಅಲ್ಲಾಗಿಲ್ಲ ಅಂತ ಇಲ್ಲಿ ಮಾಡ್ತಾಳೆ ನೋಡಿ ಫ್ರೆಂಡ್ಸ್. ಅಲ್ಲರ್ಧ ಇಲ್ಲರ್ಧ ನಾವು ಹೋಗ್ಬಿಡುವ. ಅಲ್ಲರ್ಧ ಇಲ್ಲರ್ಧ ಮಾಡೋದು. ಮೆಟ್ಲು ಇಳಿಯಕ್ ಆಗಲ್ಲ, ಅರ್ಧಂಬರ್ಧ ಇಳಿದ್ಲು. ಇವಾಗ ಇಲ್ಲಿ ಒಂದನ್ನು ಪೂರ್ಣವಾಗಿ ಗೊಳಿಸಿಲ್ಲ ಇವಳು. ಪೂರ್ಣಗೊಳಿಸಿಲ್ಲ. ಏನ್ ಮಾಡ್ತಾಳೋ ಏನೋ. ನಾವು ಕನ್ಫ್ಯೂಸ್ ಮಾಡಿ ಕೊಡುವ. ಇವಳು ಕನ್ಫ್ಯೂಸ್ ಮಾಡಿ ಮಾಡ್ತಾಳಲ್ಲ. ಸೃಷ್ಟಿ, ಓಯ್. ಸೊ ನಾನು ಇವತ್ತು ಬಂದು ಇಲ್ಲಿದ್ದೀನಿ. ಇವಾಗ ಸಕ್ಕತ್ತಾಗಿ ಮಾಡಿದಾರಲ್ಲ, ಬಂದ್ಬಿಟ್ಟು ಫಿನೋಎಕ್ಸ್ ಮಾರ್ಕೆಟ್ ಸಿಟಿ ಹೇಳಿದ್ದೀನಿ. ಸೊ ಸಕ್ಕತ್ತಾಗಿದೆ ಮಾತ್ರ. ನ್ಯೂ ಇಯರ್ ಅಡ್ವಾನ್ಸ್. ಸೊ
ಸೊ ಇವಾಗ ನಾನು ಫಿನಿಕ್ಸ್ ಮಾಲ್ ಅಲ್ಲಿ ಇದ್ದೀನಿ. ಇವಳಿಗೆ ಏನಂತ ಡೇರ್ ಅಂತ ಅಂದ್ರೆ ಇಲ್ಲೊಂದಿದೆ. ಸೊ ಅದೇ ಪೊಸಿಷನ್ ಅಲ್ಲಿ ಇವಳು ಮಲ್ಕೋಬೇಕು, ಇಲ್ಲ ಆತರ ಪೋಸ್ ಕೊಡ್ಬೇಕು. ಸೊ ಅದೇ ಟಾಸ್ಕ್, ಓಕೆನಾ? ಎಲ್ಲದಕ್ಕೂ ಹಿಂಗ ಅಂತವಳೆ, ಅರ್ಧಂಬರ್ಧ ಮಾಡ್ಬಿಡ್ತಾಳೆ. ಸ್ಟಾರ್ಟ್. ಕಾಲತ್ತು ಕಾಲು. ಎಸ್, ಡನ್ ಡನ್. ನನ್ ತಂಗಿ ಒಂದನ್ನ ನೀಟಾಗಿ ಕಂಪ್ಲೀಟ್ ಮಾಡಿದಾಳೆ. ಒಂಚೂರು ಹೆಚ್ಚು ಕಡಿಮೆ ಇಲ್ದಿರ ನೀಟಾಗಿ ಹೆಂಗ್ ಮಾಡಿದ್ಯಾ? ಹೆಂಗನ್ಸ್ತು ನಿಮ್ಗೆ? ತುಂಬಾ ಜಾಸ್ತಿ ಜನ ಇದ್ರು, ಆದ್ರೂ ಹೆಂಗೋ ಒಂದ್ ಮಾಡಿದಾಳೆ. ಗುಡ್ 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 ಸೃಷ್ಟಿ. ಇವಾಗ 2024 ಕಂಪ್ಲೀಟ್ ಆಗ್ತಿದೆ ಅಲ್ವಾ? ಸೊ ಕಂಪ್ಲೀಟ್ ಆಗ್ತಿದೆ ಅಂದ್ರೆ ಯಾವ್ದಾದ್ರು ಒಂದನ್ನ ಮರಿಬೇಕು. 2025 ಅಲ್ಲಿ ಯಾವ್ದಾದ್ರು ಒಂದನ್ನ ಗಳಿಸ್ಕೋಬೇಕು. ಅಂದ್ರೆ ರೆಸಲ್ಯೂಷನ್ ಅಂತಾರಲ್ವಾ, ಆತರ ಆಯ್ತಾ? ಹ ಹೇಳು, ಯಾವ್ದು ನಿಮ್ಗೆ ಬೇಕದು? ಹೇಳು. 2024 ಅಲ್ಲಿ ಯಾವ್ದು ನಿನಗೆ ಬೇಡ, 25 ಅಲ್ಲಿ ಯಾವ್ದು ನಿನ್ ಗೋಲ್? ಏನೋ ಒಂದ್ ರೀಚ್ ಮಾಡ್ಬೇಕಂತ ಇರೋದು ಯಾವ್ದು ಅಂತ? ಯಾವ್ದು ಇಲ್ಲ. ಯಾವ್ದು ಇಲ್ವಾ? ಇಂಥವ್ರೆಲ್ಲ ನಮ್ ಕರ್ನಾಟಕದಲ್ಲಿ ಇದಾರೆ. ಹೇಳೆ. ಆತರ ಎಲ್ಲ ಏನು ಇಟ್ಕೊಂಡಿಲ್ಲ ನಾನು. ಬಂದಿದ್ದೆಲ್ಲ ಸ್ವೀಕಾರ ಮಾಡ್ಕೊಳ್ಳೋದು. ಎಷ್ಟು ಒಳ್ಳೆ ಮನ್ಸು, ಬಂದಿದೆಲ್ಲ ಸ್ವೀಕಾರ ಮಾಡ್ತಾರಂತೆ. ಯಾವ್ದು ಒಂದ್ ಗೋಲ್ ಇಲ್ದಿರ ಮಾಡೋದು ಇಂಥ ಜನಗಳು. ಸೊ ಅದಕ್ಕೋಸ್ಕರ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಆಯ್ತಾ? ನಿಮ್ದು 24 ಅಲ್ಲಿ ಯಾವ್ದನ್ನ 24 ಅಲ್ಲಿ ಯಾವ್ದನ್ನ ಮರಿಬೇಕು, ಯಾವ್ದು ನಿಮಗ್ ಬೇಡ, 25 ಅಲ್ಲಿ ಯಾವ್ದು ನಿಮಗ್ ಬೇಕು. ಅಂದ್ರೆ ಯಾವ್ದೋ ಒಂದ್ ಗುರಿ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಯಾರಾದ್ರೂ ಏನೋ ಒಂದ್ ಅಚೀವ್ ಮಾಡ್ಬೇಕು ಅನ್ಕೊಂಡಿರ್ತೀರ, ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀನು ತಿಳಿಸು, ಆಯ್ತಾ? ಅಲ್ಲೇ ಹೋಗಿ. ಏನು ಇಲ್ಲ, ಅದಕ್ಕೆ ಅದೇನು ಹೇಳಿಲ್ಲ. ವೇಸ್ಟ್ ನೀನು. ಈಗ KFC ಅಲ್ಲಿ ಆರ್ಡರ್ ಮಾಡಿದ್ದೇನೆ ನಾನು. ಅದನ್ನ ನನ್ನ ತಂಗಿ ಕೈಯಲ್ಲಿ ಮುದ್ದಿರ ಚಿಕನ್ ಪೀಸ್ ನ ತಿನ್ಬೇಕು. ದಟ್ ಈಸ್ ದ ಟಾಸ್ಕ್, ಓಕೆನಾ? ಖುಷಿ, ರೆಡಿನಾ? ಓಕೆ, ರೆಡಿನಾ? ನೋಡಿ, ಇಷ್ಟ ಐಟಮ್ಸ್ ಇದೆ. ಇದ್ರಲ್ಲಿ ಒಂದ್ ಪೀಸ್ ತಿಂದ್ರೆ ಸಾಕು. ಈಗ ಸ್ಟಾರ್ಟ್ ಆಗಿದೆ ಗೇಮ್, ಆಯ್ತಾ? ಅವಳು ಹೆಂಗ್ ತಿಂತಾಳಂತ ನೋಡೋಣ. ದಿಸ್ ಇಸ್ ದ ಲಾಸ್ಟ್, ಆಯ್ತಾ? ಪಾಪ ಬೇಡ ಜಾಸ್ತಿ ಮಾಡ್ಸೋದ್ ಬೇಡ. ದಿಸ್ ಇಸ್ ದ ಲಾಸ್ಟ್. ಸೃಷ್ಟಿ, ಕಮಾನ್, ಕೈ ಮುಟ್ಟಂಗಿಲ್ಲ. ಹಾ, ಕಚ್ಚು ಬೇಗ ತಿನ್ಬೇಕಮ್ಮ. ನಾನು ತಿನ್ಬೇಕು. ಇದನ್ನ ನೋಡ್ರಿ ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಯಾರ್ ನನ್ ತಂಗಿ ಜೊತೆ ಲಾಗ್ ಮಾಡ್ಬೇಕಂತ ನಂಗೆ ಕಮೆಂಟ್ ಅಲ್ಲಿ ಹಾಕಿದ್ರು, ಪ್ಲೀಸ್ ಇದನ್ನ ನಿಮ್ಗೋಸ್ಕರ ವಾಚ್ ಮಾಡ್ಲೇಬೇಕು. ಈ ತರ ಕಾಟ ಕೊಟ್ಟಿದೀನಿ, ನಿಮ್ಗಂತೂ ಫುಲ್ ಖುಷಿ ಆಗಿರುತ್ತೆ ಅನ್ಕೊಂಡಿದೀನಿ. ಸುಮ್ನೆ ಲಾಗ್ ಮಾಡಿದ್ರೆ ಚೆನ್ನಾಗಿರಲ್ಲ, ಈ ತರ ಏನಾದ್ರು ಮಾಡಿದ್ರೆ ಚಂದ ಇರೋದು ಅಲ್ವಾ ಸೃಷ್ಟಿ? ಅಲ್ವಾ ಸೃಷ್ಟಿ? ಓ ಸರ್, ಅದನ್ನ ಇಷ್ಟಿಷ್ಟೇ ತಿನ್ನೋಸಲ್ ನಾಳೆ ಆಗುತ್ತೆ ಸೃಷ್ಟಿ. ಅಪ್ಪ ಮಜಾಪ್ಪ. ಓಕೆ ಫೈನ್, ಸಾಕು ಸೃಷ್ಟಿ, ಸಾಕು. ನೋಡಕ್ ಆಗ್ತಿಲ್ಲ, ನಾಯಿ ತರ ಫೀಲ್ ಆಗ್ತಿದೆ. ನಿಂಗೆ ಪೊಮ್ಮಿ ಅಂತ ಹೆಸರಿಟ್ಟಿತ್ತು, ಸಾಕಾಯ್ತು. ಯು ಹ್ಯಾವ್ ಕಂಪ್ಲೀಟೆಡ್. ಸೊ ನಿನ್ಗೆ 1000 ದುಡ್ಡು ಕೊಡುವ. ಕಂಜೂಸ್ ಮಾಡಿದ್ದಾರೆ, ಸೊ ನಾವು ಕಂಜೂಸ್ ಮಾಡುವ. ಓಕೆ, ಥ್ಯಾಂಕ್ ಯು ಸೃಷ್ಟಿ. ಹೆಂಗಿತ್ತು ಸೃಷ್ಟಿ? ನನ್ ಜೊತೆ ಬಂದಿದ್ದು ಆಟ ಆಡಿದೆಲ್ಲ ಹೆಂಗಿತ್ತು? ಮಜಾ ಮಾಡ್ದೆ. ಸ್ವಲ್ಪ ಮಾತಾಡೋದೇ ಇಲ್ಲ, ಜಸ್ಟ್ ಇದೇ ತರ ಇರ್ತಾರೆ. ಏನ್ ಹೇಳೋದು ಹೇಳಿ? ಏನು ಹೇಳಕ್ಕಾಗಲ್ಲ, ನಾವ್ ಇರೋದೇ ಹಂಗೆ. ಈ ಆಟಿಟ್ಯೂಡ್ ಸ್ವಲ್ಪ ಜಾಸ್ತಿ, ಏನು ಮಾಡಕ್ಕಾಗಲ್ಲ. ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಇದ್ದೇ ಇರತ್ತೆ. ಸೊ ಇಲ್ಲಿಗೆ ನಾನು ಲಾಗ್ ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ ಆಯ್ತಾ? ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಪ್ಲೀಸ್ ಕಮೆಂಟ್ ಸೆಕ್ಷನ್ ತಿಳಿಸಿ 24ಗೂ 25ಗೂ ನೀವೇನು ಚೇಂಜಸ್ ಮಾಡ್ಕೋಬೇಕಂತ ಇದ್ದೀರಾ ಅಂತ. ಬಟ್ ಒಂದೊಂದು ಐಡಿಯಾ ಅಂತಾದ್ರೂ ಸಿಗುತ್ತೆ. ಸೊ ನಾನ್ ನಂಬೋದು ಎಲ್ಲ ಗಾಡ್ಸ್ ಪ್ಲಾನ್ ಅಂತ. ಸೊ ಯಾವ್ದು ನಿಮ್ಗೆ ಸಿಗ್ಬೇಕಂತ ಇರುತ್ತೆ ಅದು ಸಿಗತ್ತೆ. ಎಷ್ಟೇ ವರ್ಷಗಳಾದ್ರೂ ನಿಮಗ್ ಸಿಗತ್ತೆ. ಸೊ ಆಲ್ ದ ಬೆಸ್ಟ್, ಹ್ಯಾಪಿ ನ್ಯೂ ಇಯರ್. ಸೃಷ್ಟಿ, ಹ್ಯಾಪಿ ನ್ಯೂ ಇಯರ್. ಇನ್ನೊಂದ್ಸತಿ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಆಲ್ ಆಫ್ ಮೈ ಸಬ್ಸ್ಕ್ರೈಬರ್ಸ್.
ಆಲ್ ಆಫ್ ಮೈ ಸಬ್ಸ್ಕ್ರೈಬರ್ಸ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ ಮುಂದೆ ಕಂಪ್ಲೀಟ್ ವಿಡಿಯೋಸ್ ಬರ್ತಾನೆ ಇರುತ್ತೆ, ಕಂಟಿನ್ಯೂಸ್ ವಿಡಿಯೋಸ್ ಬರ್ತಿರತ್ತೆ. ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಯಾವ್ದು ವಿಡಿಯೋಸ್ ಮಾಡಿರ್ಲಿಲ್ಲ. ಸೊ ಇನ್ ಮುಂದೆ ನಿಜವಾಗ್ಲೂ ಎಲ್ಲಾ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.